ಎಲ್ಲರೂ ಹೊರಡಬೇಕಾದ್ರೆ ಇನ್ನೂ ದೊಡ್ಡಪ್ಪ ಸ್ನಾನ ಮಾಡ್ತಾ ಇರ್ತಾರೆ. ಇಟ್ಸ್ ಆನ್, ಸೇಫ್ಟಿ ಇಸ್ ಆನ್, ಹೊರಡೋಣ ಬನ್ನಿ. ಗೈಸ್ ರೋಡ್ ಮಿಸ್ ಆಗಿದೆ ನೋಡಿ, ಎಲ್ಲ ವಾಪಸ್ ಯೂಟರ್ ನೋಡಿತಾವ್ರೆ. ಏನ್ ಗುರು ಇದು, ನಾವು ಕಪಲ್ಸ್ ಅನ್ಕೊಂಡ್ಬಿಟ್ಟವ್ರೆ ಹೆಂಗೆ? ಇಲ್ಲೆಲ್ಲ ಹಾವು ಬಂದಿದ್ಯಂತೆ, ಆ ವಿಡಿಯೋಕ್ಕೆ ಅಂತ ನನ್ನ ಕರ್ಕೊಂಡೋಯ್ತವ್ರೆ. ಕಾಣ್ತೈತೆ ಮಕ್ಕಳು ಆ ವಿಡಿಯೋ ಅನ್ಕೊಂಡ್ಬಿಟ್ಟವ್ರು. ಹೆವಿ ಭಯ ಆಯ್ತೈತೆ. ಮುಂದಕ್ಕೆ ಹೋಗ್ಬಿಟ್ಟು ಏ ಹೋಗ್ರು ಬ್ರೋ, ಬೇಡ ಆಟ ಆಡ್ಬೇಡ. ಅಲ್ಲಿ ಬಡ್ಡೆ ಮೇಲೆ ಮಲ್ಗದ್ ನೋಡ್ರಿ, ಅಲ್ಲಿ ಗೈಸ್ ಇವಾಗ ಏನಂದ್ರೆ ಸೀನು ನಿಜವಾಗ್ಲೂ ಮೊಸಳೆ ಕಾಣಿಸಿದ್ರೆ ಯಾರಿಗೂ ಹೇಳ್ಬಾರ್ದು. ಮಿಸ್ಟಿ ಕಾಪರ್, ದೊಡ್ಡಪ್ಪಂದು ಕಲರ್ ಮಿಸ್ಟಿ ಕಾಪರ್ ತಾರ್ದು. ಇವಾಗ ನಾವು ಬಂದಿರೋದು ಲೆಪರ್ಡ್ ಪಾಯಿಂಟ್ಗೆ. ಕಾಯ್ಕೊಂಡು ಸುಸ್ತಾಗೋಯ್ತು ಗೈಸ್. 1 kg ಮಟನ್ ತಂದಿದ್ರೆ ಆಯ್ತಿತ್ತು ಸರ್ ಇದು ಕೆಲಸ. ಗೈಸ್ ಲೆಪರ್ಡ್ ಬಂದಿದ್ದೆ ಅಂತ ನೋಡಿ ಹೆಂಗ್ ಹೋಗ್ತಾ ಇದಾರಲ್ಲ, ಜಿಗ್ 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 ಅಂತ ಎಲ್ಲೋ ಕಾಣಿಸ್ಕೊಂಡಿರ್ತಾರೆ ಸೈಟಿಂಗ್. ಗೈಸ್ ಎಲ್ಲೋ ಕಾಣಿಸಿರ್ಬೇಕು, ಅದಕ್ಕೆ ಎಷ್ಟು ಜನ ನೋಡಿ. ಲೈಟ್ ಹಾಕಪ್ಪ ಉದಾರೇನಾ, ಫೋನ್ ಮಾಡು ಗುರು, ಬರ ಕೇಳು ಗುರು. ಗುಡ್ ಮಾರ್ನಿಂಗ್ ಇಂಡಿಯಾ ಟುಡೇ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಂಡೋ ಪಾರ್ಕಿನ 4ನೇ ದಿನಕ್ಕೆ ಎಲ್ರಿಗೂ ವೆಲ್ಕಮ್. ಈ ಬ್ಲಾಗ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ರೆಡಿಯಾಗಿ ಜವಾಯ್ಗೆ ಹೋಗ್ತಾ ಇದೀವಿ. ಜವಾಯ್ಗೆ ಹೋಗಿ ಜವಾಯ್ನ ಮುಗಿಸ್ಕೊಂಡು ಆಮೇಲೆ ಏನ್ ಪ್ಲಾನ್ ಅಂತ ಗೊತ್ತಿಲ್ಲ, ಸಂಜೆ ಮೇಲೆ ಸಫಾರಿ ಎಲ್ಲ ಇರುತ್ತಂತೆ. ಏನೇನು ಅಂತ ಎಲ್ಲ ನೀಟಾಗಿ ತಿಳ್ಕೊಂಡ್ಮೇಲೆ ನಿಮ್ಗೆಲ್ಲ ಹೇಳ್ತೀನಿ. ಬನ್ನಿ ಹೋಗೋಣ. ಇವತ್ತಿನ ಡೇ ಸೂಪರ್ ಎಕ್ಸೈಟೆಡ್ ಇರುತ್ತೆ ಅಂತ ಅನ್ಕೋತೀನಿ, ಯಾಕಂದ್ರೆ ಚಿಂತೆ ಬಂದು ಏನ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಲೊಟ್ಟಿ ಚಾಕೋಪಾಯ್. ಗುಡ್ ಮಾರ್ನಿಂಗ್ ಬ್ರೋ. ಎಲ್ಲಿ ಗೈಸ್ ಎಲ್ಲ ಗಾಡಿಗಳು ರೆಡಿ ಇದೆ, ನಮ್ಮ ಗಾಡಿ ಇಲ್ಲಿದೆ. ಆದ್ರೆ ನಮ್ಮ ದೊಡ್ಡಪ್ಪ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೊಡ್ಡಪ್ಪ ಇನ್ನೂ ಸ್ನಾನ ಮಾಡ್ತಾ ಇದ್ದಾನೆ. ಸೊ ಬನ್ನಿ, ಎಲ್ಲರೂ ಹೊರಡಬೇಕಾದ್ರೆ ಇನ್ನೂ ದೊಡ್ಡಪ್ಪ ಸ್ನಾನ ಮಾಡ್ತಾ ಇರ್ತಾರೆ. ನಾನು ನಾಷ್ಟ ಮಾಡಿಲ್ಲ, ನಂದು ಲೇಟೆ. ಎಲ್ಲ ನಾಷ್ಟ ಮಾಡ್ಕೊಂಡು ಆಲ್ರೆಡಿ ಹೊರಡಕ್ಕೆ ರೆಡಿ ಆಗಿದ್ದಾರೆ. ನೋಡೋಣ. ಎಲ್ಲ ಬಿಟ್ಬಿಟ್ಟು ಹೋದ್ರು, ಆದ್ರೆ ನಾವು ಮಾತ್ರ ಇನ್ನೂ ಇಲ್ಲೇ ಇದೀವಿ. ಯಾಕಂದ್ರೆ ದೊಡ್ಡಪ್ಪ ಇನ್ನೂ ಬಂದಿಲ್ಲ. ನಮ್ನ ಅಂದ್ರೆ ಪರ್ಟಿಕ್ಯುಲರಿ ನನ್ನ ಈಶಾಕ್ನ ಮಾತ್ರ ಯಾವುದು ಗಾಡಿ ಇಲ್ಲ ನೋಡಿ, ಎಲ್ಲ ಉಜ್ಜುಟು ಉಷ್ಟು ನಾವಿಬ್ರು ಮಾತ್ರ ಇಲ್ಲೇ ಇದೀವಿ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೈಸ್. ಯಾಕಂದ್ರೆ ದೊಡ್ಡಪ್ಪ ಬಂದ್ಮೇಲೆ ಹೊರಡ್ಬೇಕು. ನಾವು ಕ್ಯಾಚ್ ಮಾಡ್ತೀವಿ ಅಂತ ತೊಂದ್ರೆ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಎಸಿತಾ ಇದೆ. ಹೋಗಿ ನಾಷ್ಟಕ್ಕೆ ಬೇರೆ ನಿಲ್ಸ್ಬೇಕು. ಅಂಡ್ ನಾನು ಕುತ್ಕೊಂಡು ಎಲ್ಲ ಇಡೀ ಕಾರ್ನ ಕ್ಲೀನ್ ಮಾಡ್ತೇನೆ. ಯಾಕಂದ್ರೆ ಹೆಂಗ್ ಬೇಕಂಗೆಲ್ಲ ಜಂಬಲ್ ಆಗ್ಬಿಟ್ಟಿತ್ತು. ಸೊ ಎಲ್ಲ ನೀಟಾಗಿ ಜೋಡಿಸಿ ಕ್ಲೀನ್ ಮಾಡಿ ಉಮೇಶ್ ಹೀರೋ ಆಫ್ ದ ಡೇ. ಸೊ ಅವರೆಲ್ಲ ಹೆಲ್ಪ್ ಮಾಡಿ ಕಾರೆಲ್ಲ ತೊಳ್ಕೊಟ್ಟು, ಈಗ ವಿಂಡ್ಶೀಲ್ಡ್ ಎಲ್ಲ ತೊಳ್ಕೊಟ್ರು. ಪಾಪ ನೆನೇನು ಸಿಕ್ಕಾಪಟ್ಟೆ ನನಗೆ ಲಗೇಜ್ ಆಗಲಿ ಎಲ್ಲನೂ ಅವರೇ ಹೆಲ್ಪ್ ಮಾಡಿಕೊಟ್ಟಿದ್ದು. ಸೊ ಬನ್ನಿ ಇವಾಗ ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ದೊಡ್ಡಪ್ಪ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಇನ್ನು ಎಲ್ಲ ಡಿಕ್ಕಿಲೇ ಕುತ್ಕೊಂಡ್ಬಿಟ್ಟಿದ್ದೀನಿ ನಾನು. ಇನ್ನು ಅದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಏನು ಮಾಡೋದು ಯೋಚನೆ ಮಾಡೋಣ ಬನ್ನಿ. ಎಲ್ಲ ಹೋದ್ರು, ಯೋಗೇಶ್ ಅಣ್ಣ ಮಾತ್ರ ಕಾಯ್ತಾವ್ರೆ. ನಾನು ಯಾವುದೋ ಒಂದೇ ಒಂದು ತಾರಿಲ್ಲ ಐತಲ್ಲ, ಯಾರ್ದೋ ಅನ್ಕೊಂಡು ಹಿಂದೆ ಇದ್ದಾವೆ ಅಂದರೆ ಯೋಗೇಶ್ ಅಣ್ಣ ಏನಕ್ಕೆ ಕಾಯ್ತಾ ಇದ್ದೀರಿ ಹೇಳ್ರಿ ಕರೆಕ್ಟಾಗಿ. ನಿಮ್ಮ ದೊಡ್ಡಪ್ಪ ಬರಲಿ ಅಂತ ಏನಂತ ಫೋನ್ ಮಾಡಿದ ತಕ್ಷಣ ಬಂದೆ ಅಣ್ಣ, 2 ನಿಮಿಷ ಸೂಟ್ ಕೇಸ್ ಕೇಳ ತರ್ತಾ ಇದ್ದೀನಿ. ಸೂಟ್ ಕೇಸ್ ತರಕ್ಕೆ ಆಲ್ರೆಡಿ ಕಳಿಸಿದ್ದೀನಿ. ಎಷ್ಟೊತ್ತಿಂದ ಬಂದು ಎಬ್ಸಿದ್ರಿ ನೀವು ನಂಗೆ ಹೇಳ್ಬೇಕು. ಇವಾಗ ಅವ್ನು ಇದನ್ನೆಲ್ಲ ವ್ಲಾಗ್ ಅಲ್ಲ ಶುರು ಮಾಡಿದ್ದಾಯ್ತು, 2 ಅವರ್ ಆಯ್ತು. ವೆಯ್ಟ್ ಮಾಡಕ್ಕೆ ಶುರು ಮಾಡಿ 1 ಅವರ್ ಆಯಿತು. ನೋಡಿ ಗೈಸ್, ನಾನು ನಾಷ್ಟ ಮಾಡಿಲ್ಲ, ಏನೂ ಇಲ್ಲ. ದೊಡ್ಡಪ್ಪಂಗೆ ಇದನ್ನು ಹಾಕ್ತಾನೆ ಇರ್ತೀನಿ. ನಾನು ಹೇಳಿದ್ದೀನಿ, ಯಾವತ್ತು ಲೇಟಾಗಿ ಬರ್ತಾರೆ ದೊಡ್ಡಪ್ಪ ಎಲ್ಲ ಟೈಮಲ್ಲೂ ಹಾಕ್ತಾ ಇರೋದೆ. ಏನಂದರೆ ಅದು ಇವಾಗ ಬರ್ತಾರೆ ನೋಡಿ, ಏನಾಯ್ತು ಅಂದರೆ ಗುರು ಹೊಟ್ಟೆ ಕೆಟ್ಟೋಗಿತ್ತು ಗುರು ಅಂದ್ಬಿಟ್ಟು ಶುರು ಹಚ್ಕೋತಾರೆ. ರೀಸನ್ ಕೇಳ್ತೀನಿ, ನೋಡ್ಕೊಳ್ಳಿ ಗುರು ಯಾಕೆ ಲೇಟು, ವಾಶ್ರೂಮಲ್ಲಿ 2 ಅವರ್ ಏನು ಮಾಡ್ತೀವಿ ಅಂದರೆ, ಗುರು ಎಲ್ಲ ಕಳಿಸ್ಬಾರ್ದಾ ನೇನೆ ತಿಂದಿದ್ದಲ್ಲ ಹಂಗೆ ಹಿಂಗೆ ಅಂತಾರೆ. ಸೊ ನೋಡೋಣ, ಅವ್ರ ಬಾಯಿಲು ಇದನ್ನೇ ಕೇಳ್ತೀರಾ, ಬನ್ನಿ ನೋಡೋಣ. ನಮ್ಮ ದೊಡ್ಡಪ್ಪ ಇನ್ನೂ ರೆಡಿಯಾಗಿ ಏನು ಮಾಡ್ತಿದ್ದ ನೋಡೋಣ ಬ್ರೋ. ಓ ಬಾ, ಶಿವಾಗ ವಾಶ್ರೂಮಿಂದ ಬರ್ತಾಯಿದ್ದೀನಿ ನೀನು. ಬಾಗುರು ಯೋಗೇಶ್ ಅಣ್ಣ ಕಾಯ್ತವ್ರ ಪಾಪ, ಎಲ್ಲ ಹೊಂಟೋದ್ರು. ಅವ್ರು ನಿಜವಾಗ್ಲೂ ದೇವ್ರಣ್ಣ ಕಾಯ್ತವ್ರೆ ಯೋಗೇಶ್ ಅಣ್ಣ. ಹೌದಾ? ಓಕೆ ಗೈಸ್, ನಾವು ಇಲ್ಲಿಂದ ಹೊಡ್ತಾ ಇದೀವಿ. ಯೋಗೇಶ್ ಅಣ್ಣ ಕಾಯ್ದು ಎಲ್ಲೋ ಹೊಟ್ಟೋಗ್ಬಿಟ್ಟವ್ರೆ, ಇಲ್ಲೇ ಇದ್ರು ಅಷ್ಟೋ ತನಕ. ಸೊ ಬನ್ನಿ ಹೋಗೋಣ. ದ ಗ್ರ್ಯಾಂಡ್ ಫತೆ ನಾವು ಇದ್ದಿದ್ದು ಹೋಟೆಲು ಸಖತ್ತಾಗಿತ್ತು, ಅಷ್ಟೇ ಹೇಳಕ್ಕೆ ಇಷ್ಟಪಡೋದು. ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ, ಒಳ್ಳೆ ಸರ್ವಿಸು, ಎಲ್ಲ ಹುಡುಗರು ಎಲ್ಲ ಮಸ್ತಾಗಿದ್ರು. ಸೊ ಇದೇನಂದರೆ ಡೈರೆಕ್ಟ್ ಫತೇಪುರ್ ಲೇಕ್ಗೆ ಡೈರೆಕ್ಟ್ ವ್ಯೂ ಇದೆ. ಸೊ ಇವಾಗ ನೋಡಿ, ಕುಂಕುಮವಿರುವುದೇ ಹಣೆಗಾಗಿ ಚಾಮುಂಡಿ ಬೆಟ್ಟದ ಕುಂಕುಮ ಇಟ್ಕೊಂಡು ಫಸ್ಟ್ ಬೆಳಗ್ಗೆ ಎದ್ದು ಇಟ್ಕೊಂಡ್ರೆ ಮುಗೀತು. ರೋಡಲ್ಲಿ ಯಾವುದೇ ರೀತಿ ಅಡಚಣೆ ಬರಲ್ಲ ಅಂತ. ಇಟ್ಸ್ ಆನ್, ಸೇಫ್ಟಿ ಇಸ್ ಆನ್, ಹೊರಡೋಣ ಬನ್ನಿ. ಯಾವುದೋ ರೆಸ್ಟೋರೆಂಟ್ ಹತ್ರ ಬಂದು ನಿಲ್ಸಿದ್ವಿ. ಮೇವಾರ್ ರೆಸ್ಟೋರೆಂಟ್ ಅಂತ. ರೆಸ್ಟೋರೆಂಟು ಡಾಬಾನ ಒಂದು ಗೊತ್ತು. ಬನ್ನಿ ಹೋಗೋಣ. ಹೈವೇ ಅದು, ಹೈವೇ ಪಕ್ಕ ಇದು. ಸೊ ಬನ್ನಿ ನೋಡೋಣ. ಚೆನ್ನಾಗೈತಲ್ವ ಗೈಸ್ ಒಂಥರ ನೋಡಿ, ಮಡಿಕೆ ಕ್ರೇಜಿ. ಹಾಯ್, ಆಲೂ ಪರೋಟ ತರಿಸಿದಾರಂತೆ. ಹೆಂಗೈತೆ ಬೈ? ಏನ್ ಗೊತ್ತಾಯ್ತು, ಆಲೂ ಪರೋಟ
ನಾಟಿ ಮೊಸರು ಇದು. ನಾಟಿ ಮೊಸರು ಅಲ್ಲಿ ಒಂದು ಎಮ್ಮೆದು ರಾಜಸ್ಥಾನ್ ಎಮ್ಮೆದು ಪನ್ನೀರ್ ತರ ಇದೆ, ಪನ್ನೀರ್ ತರ. ಅದಕ್ಕೆ ಇದೊಂದು ಸ್ಪೆಷಲ್ ಹೋಮ್ ಮೇಡ್ ಚಟ್ನಿ ಕೊಡ್ತಾರೆ. ಅದು ಮತ್ತೆ ಇದು ಹಾಕೊಂಡು ತಿನ್ ಸ್ವರ್ಗ, ಡೈರೆಕ್ಟ್ ಸ್ವರ್ಗ. ಒನ್ ಮೋರ್ ಅನ್ಬೇಕು ದೊಡ್ಡಪ್ಪ ನೀನ್ ಇವಾಗ. ಮೋರ್ ಬೂಸ್ಟ್ ಆಗೋ ಎಲ್ಲ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಅದಕ್ಕೆ ಮಾತ್ರೆಗಳನ್ನ ತಗೊಂತಾ ಇದೀನಿ ನೋಡಿ. ಸೊ ಒಂದು ತಲೆನೋವು, ಇನ್ನೊಂದು ನಗಡಿದು, ಇನ್ನೊಂದು ಕೆಮ್ಮು. ಈ ಮೂಗ್ ಪಾರ್ಟ್ ಏನಿದೆಯಲ್ಲ ಅಷ್ಟು ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ. ಸೊ ಹೋಗೋಷ್ಟಲ್ಲಿ ಸರಿ ಹೋಗ್ಬಿಡುತ್ತೆ. ರೌಂಡ್ ಹಾಕೊಂಬಿಡೋಣ ಸೇಫ್ಟಿಗೆ, ಯಾಕಂದ್ರೆ ವ್ಲಾಗ್ ಮಾಡ್ಬೇಕಲ್ಲ. ಓಕೆ, ಇವಾಗ ಹೋಗ್ತಾ ಇದೀವಿ. ಎಷ್ಟೊತ್ತಾಗುತ್ತೆ? ಇನ್ನು 2 ಅವರ್ ಆಗುತ್ತೆ ನಮ್ಮ ಜರ್ನಿ. ನಾವ್ ಇವಾಗ ಹೋಗ್ತಾ ಇರೋದು ಜವಾಯಲ್ಲಿ ಇದ್ದು ನಾಳೆ ನಾವು ಹೋಗೋದು ಜೈಸಲ್ಮೇರ್ಗೆ. ಸೊ ಜೈಸಲ್ಮೇರ್ಗೆ ಹೋಗ್ಬೇಕು ಅಂದ್ರೆ 8 ಅವರ್ ಜರ್ನಿ ಅಂತೆ. ಸೊ ಇವತ್ತು ಜವಾಯಲ್ಲಿ ಯಾವ ತರ ಇರುತ್ತೆ ಏನು ಎತ್ತ ಎಲ್ಲ ಸ್ಪ್ಲಿಟ್ ಆಗ್ಬಿಟ್ಟಿದೀವಿ. ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಾನು ಗೊತ್ತಿಲ್ಲ. ನೋಡೋಣ ಬನ್ನಿ, ಗೊತ್ತಾಗುತ್ತೆ. ಬಟ್ ನಮ್ಮವರೆಲ್ಲ ವಿಜಯ್ ಸರ್, DH ಬ್ರೋ ಇವರೆಲ್ಲ ಇಲ್ಲೇ ಇದ್ದಾರೆ ನಮ್ಮ ಜೊತೆನೆ. ಇನ್ ಮಿಗ್ದವ್ರೆಲ್ಲ ಎಲ್ಲೇ ಸ್ಪೆಟ್ ಆಗಿದ್ದಾರೆ ಗೊತ್ತಿಲ್ಲ. ಸ್ವಲ್ಪ ಜನ ಜೋಧ್ಪುರ್ಗೆ ಹೋಗಿದ್ದಾರೆ. ನಮ್ಮ ಸ್ಮೃತಿ ಅಕ್ಕ, ಪ್ರೀತಿ ಮೇಡಮ್, ಶಾಂತಿ ಮೇಡಮ್ ಇವರೆಲ್ಲ ಜೋಧ್ಪುರ್ಗೆ ಹೋಗಿದ್ದಾರಂತೆ. ಅಲ್ಲಿಂದ ಬರ್ತಾರಂತೆ. ಏನ್ ಕತೆ ಅಂತ ನನಗೂ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬನ್ನಿ ನೋಡೋಣ. ಸ್ಟೇ ಟ್ಯೂನ್. ನೋಡಿ ಈಗ ಇದು ಹಿಂಗೆ ಜವಾಯಿ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಫುಲ್ಲು ಧೂಳು ಎಬ್ಬಿಸ್ಕೊಂಡು ಹೋಗ್ತಾ ಇದೀವಿ. ತೋರಿಸ್ತೀನಿ ನೋಡಿ. ಧೂಳು ಎಬ್ಬಿಸ್ಕೊಂಡು ಹೋಗ್ತಾವ್ರೆ. ನಮಗ್ ರೋಡ್ ಕಾಣಿಸ್ತಾ ಇಲ್ಲ ನೋಡಿ. ಅದಕ್ಕೆ ಸ್ಲೋ ಮಾಡ್ಕೊಂಡಿದೀವಿ ಇವಾಗ ನಾವು. ಅಲ್ಲ ಆ ರೋಡಲ್ಲಿ ಯಾವ ತರ ಐತೆ ಅಪ್ಪ. ರೋಡ್ ಮಿಸ್ ಆಗಿದೆ ನೋಡಿ. ಎಲ್ಲ ವಾಪಸ್ ಯೂಟರ್ನ್ ನೋಡಿತಾವ್ರೆ. ತಲೆ ಮೇಲೆ ಎಷ್ಟು ದಪ್ಪದು ಕಟ್ಕೊಂಡವ್ರೆ. ಈಗ ಇನ್ನೇನು ರೆಸಾರ್ಟ್ಗೆ 10 ಕಿಲೋಮೀಟರ್ ಇತ್ತು. ಬಟ್ ಡೀಸೆಲ್ ಇರಲಿಲ್ಲ. ಒಂದೇ ಸತಿ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಡೀಸೆಲ್ ಹಾಕ್ಸ್ತಾ ಇದೀವಿ. ಅಣ್ಣ ಒಳಗಡೆ ಕೂತ್ಕೊಂಡು, ಗುರು ನಾನು ಬಿಸಿಲು ಆಚೆ ಇಳಿಯೋದೇ ಇಲ್ಲ, ನೀನು ಏನು ಬೇಕೋ ಮಾಡ್ಕೊಂಬ ಅಂತ ಹೇಳಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ. ಒಂದು 5 ನಿಮಿಷ ಕಾರಿಂದ ಕೆಳಗಡೆ ಇಳಿಯೋಕ್ಕಾಗ್ತಾಯಿಲ್ಲ. AC ಆಫ್ ಮಾಡೋಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕಾಗ್ತಾಯಿಲ್ಲ. ರೋಡು ಸರಿ ಇಲ್ಲ, ಫುಲ್ ಧೂಳು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ನೋಡಿ ಗೈಸ್, ಏನು ಸಕ್ಕದಾಗವ್ರೆ. ಕೈಯಲ್ಲಿ ಒಂದು ಕೋಳು, ಅಷ್ಟುದ್ದ ದಾಡಿ, ತಲೆ ಮೇಲೆ ಅಷ್ಟು ದೊಡ್ಡ ಬಟ್ಟೆ. ಓಕೆ ಗೈಸ್, ಬಂದು ರೀಚ್ ಆದ್ವಿ ರೆಸಾರ್ಟ್ ನ. ಸೊ ರೆಸಾರ್ಟ್ ಯಾವ ರೀತಿ ಇದೆ ನೋಡಿ. ಯಪ್ಪ ದೇವ್ರೆ ಗೈಸ್, ನೋಡಿ ದೊಡ್ಡಪ್ಪ ಸ್ಟೇರಿಂಗ್ ಇಟ್ಕೊಂಡು ಓಡಿಸ್ತಾ ಇರೋದು ನೋಡಿ. ಸ್ಟೇರಿಂಗ್ ಓಡಿಸ್ತಾವ್ ನೀವು. ಸ್ಟೇರಿಂಗ್ಗೆ ದೊಡ್ಡಪ್ಪ ನೋಡಿಸ್ತಾ ಇತ್ತು, ಗೊತ್ತಾಯ್ತಾ ಇಲ್ಲ. ಅಯ್ಯೋ ದೇವ್ರೆ. ಆಗ್ತಾ ನೀರು ಅಣ್ಣ. ಕ್ಲಾರಿಟಿ ಯಾವ ತರ ಇದೆ ನೋಡಿ. ಇಲ್ಲಿದೆ ರೆಸಾರ್ಟ್. ಏನ್ ಕತೆ ಅಂತ ಗೊತ್ತಿಲ್ಲ. ಒಳಗಡೆ ಇದೆ ಕಲ್ ಮೇಲೆ ಏನೋ ಚೆನ್ನಾಗಿದೆ ಅಂತ ಹೇಳ್ತಿದ್ರು ವಿಜಯ್ ಸರ್. ಅಂಡ್ ಇನ್ನೊಂದೇನಾದ್ರು ಆಫ್ ರೋಡಿಂಗ್ ಪ್ಲೇಸಸ್ ಎಲ್ಲ ಇದೆ, ಬರೀ ಬೆಟ್ಟ ಗುಡ್ಡಗಳೇ. ಬನ್ನಿ ಏನಾದ್ರು ಕಾಂಟೆಂಟ್ ಮಾಡೋಣ ಅಲ್ಲಿ ಅಂತ ಹೇಳಿದ್ರು. ಸೊ ನೋಡೋಣ ಬನ್ನಿ ಯಾವ ತರ ಆಗುತ್ತೆ, ಯಾವ ತರ ರೆಸಾರ್ಟ್ ಇರುತ್ತೆ, ಆಮೇಲೆ ಸಫಾರಿ ಯಾವ ತರ ಇರುತ್ತೆ ನನ್ನ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ ಅಂಡ್ ಕೀಪ್ ವಾಚಿಂಗ್ ಗೈಸ್. ಬಂದ್ವಿ ನೋಡಿ, ಥೋರ್ ನೇಚರ್ ರೆಸಾರ್ಟ್ಸ್. ಬ್ಯೂಟಿಫುಲ್ ಅಲ್ಲ ಗುರು, ಬ್ಯೂಟಿಫುಲ್. ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು. ಇಲ್ಲಿ ನಮ್ದು ಮೇನ್ ನಾವು ಹೋಟೆಲ್ ಬುಕಿಂಗ್ ಮಾಡ್ಬೇಕಾದ್ರೆ ಇರೋವಂಥದ್ದೇ ಪಾರ್ಕಿಂಗ್ ಫೆಸಿಲಿಟೀಸ್ ನ ನೋಡ್ಕೊಂಡು ಯಾವ ಮಾಡ್ತಾರೆ ನೋಡಿ. ಪಾರ್ಕಿಂಗ್ ಇಲ್ಲ ಅಂದ್ರೆ ಇಷ್ಟು ಗಾಡಿಗಳಿಗೆ ಕಷ್ಟ ಆಗ್ಬಿಡುತ್ತೆ ನೋಡಿ. ಅವ್ರು ನೋಡಿ ಮದ್ವೆ ಆದ್ರೆ ಹಿಂಗೆ ಗೈಸ್, ಎಲ್ಲ ವಿಡಿಯೋ ಕಾಲ್ ಮಾಡಿ ಹೆಂಡ್ತಿಗೆ ನೋಡಮ್ಮ ಇಲ್ಲಿದ್ದೀನಿ, ನೋಡಮ್ಮ ಇದು ಹೆಂಗೈತೆ ಅಂತ ತೋರಿಸ್ತಾ ಇರ್ಬೇಕು ಹೆಂಡ್ತಿ ಮಕ್ಳಿಗೆಲ್ಲ. ನೋಡಪ್ಪ ನಿಂದ ಯಾವಾಗ ಈ ಟೈಮ್? ನೀನ್ ಹೆಂಡ್ತಿಗೆ ಮಾಡಲ್ಲ, ನನಗೆ ಮಾಡೋದು ಗೊತ್ತು ಗುರು. ಹೆಂಗಾಯ್ತು ನೋಡು ಗುರು, ನೀನ್ ಮಿಸ್ ಮಾಡ್ಕೊಂಡೆ ಬರ್ಬೇಕಾಗಿದ್ ಗುರು. ಬಂದಿರೋ ಒಳ್ಳೆ ಮಜಾ ಇರ್ತಿದ್ ಗುರು ಅಂತ. ಓಕೆ ಗೈಸ್, ಬಂದು ರೀಚ್ ಆಗಿದೀವಿ. ಸೊ ಇಲ್ಲೇನಂತ ಹೇಳಿದ್ರೆ ನಮ್ಮ DH ಬ್ರೋ ಅವ್ರ ಗಾಡಿದ್ದು ಏರ್ ಏನೋ ಕಮ್ಮಿ ಆಗಿದೆಯಂತೆ. ಏನ್ ಕತೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ಏರ್ ಕಮ್ಮಿ ಆಗಿರೋದ್ರಿಂದ ಇವಾಗ ಒಂದ್ ಸ್ವಲ್ಪ ಏರ್ ಹಾಕ್ಬಿಟ್ಟು ಇಷ್ಟು ತಾರ್ಗಳಿದ್ರೆ ಗೈಸ್ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಯಾಕಂದ್ರೆ ಯಾರ ಹತ್ರ ಏನಾದ್ರು ಒಂದು ಐಟಮ್ ಇಲ್ಲ ಅಂದ್ರೆ 100% ಇನ್ನೊಬ್ರ ಹತ್ರ ಇದ್ದೇ ಇರುತ್ತೆ. ಮೆಡಿಕಲ್ ಸ್ಟೋರ್ ಇಡ್ಬೋದು, ಗ್ರಾಸರಿ ಶಾಪ್ ಇಡ್ಬೋದು, ಬೇಕರಿ ಇಡ್ಬೋದು, ಇನ್ನ ಏನೇನ್ ಬೇಕು ಎಲ್ಲ ಇಡ್ಬೋದು. ಅಷ್ಟು ಐಟಮ್ಗಳೆಲ್ಲ ರೋಪ್ ಇಂದ ಹಿಡಿದು ಎಲ್ಲಾರ ಗಾಡಿಲೂ ಇರ್ತೈತಾವಲ್ಲ, ಸರ್ವೇ ಸಾಮಾನ್ಯ. ಬ್ಯಾಗು ಯಾವ್ಯಾವ ತರ ಬೇಕು, ಏನೇನ್ ಬೇಕು ಎಲ್ಲ ಇಟ್ಟಿರ್ತಾರೆ. ಎಲ್ಲ ಒಬ್ಬೊಬ್ರು ಯಾರಾದ್ರೂ ಒಬ್ರು ಇಟ್ಟಿರ್ತಾರೆ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡಿದ್ರೆ ಕೋಳಿ ಬಡ್ಕೋತೈತೆ. ಜಾಗ ನೋಡಿ ಹೆಂಗಿದೆ. ದೊಡ್ಡಪ್ಪ ಯೋಗಿ ಅಣ್ಣ ಹೋಯ್ತವ್ರೆ. ಇದು ಲೆಪರ್ಡ್ ಇರೋ ಜಾಗ ಅಂತೆ. ಇದು ಹೆಂಗ್ ಹೊಡಿತೈತೆ ಅಂದ್ರೆ ದೊಡ್ಡಬಳ್ಳಾಪುರ ನರಸಿಂಹರಾಜು ಅಣ್ಣ ಹೇಳ್ತಾರಲ್ಲ ಹಂಗೆ ಬಿಸ್ಲು ತಿಕ್ಕರ್ದಂಗ್ ಹೊಡಿತೈತೆ. ಬಿಸ್ಲಲ್ಲಿ ಹಂಗ್ ಹೊಡಿತೈತೆ. ಬನ್ನಿ ಹೋಣ. ರೊಮ್ಯಾಂಟಿಕ್ ಸ್ಟೇ ಅಂತ ಗೈಸಿದ್ದು. ದೊಡ್ಡಪ್ಪ ನನಗ್ ನೀನು, ನಿನಗ್ ನಾನು ಅಷ್ಟೇ ಗಟ್ಟಿ. ನಿನಗೆ ನಾನು, ನನಗೆ ನೀನು. ಹಿಂದೆ ಚೆಡಿ ಉದ್ರೋದ ಅದ್ ಎತ್ಕೋ ನೋಡಿ ಗೈಸ್. ರೊಮ್ಯಾಂಟಿಕ್ ಸ್ಟೇ. ಡಿಫ್ರೆಂಟ್ ಆಗೈತೆ. ಎತ್ತ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ನೀನ್ ಬತ್ತಾಯಿದ್ಯಾ ಅಂತಾನೆ ಗಿಡ ನೆಟ್ಟವ್ ನೋಡಪ್ಪ. ನಮ್ಗೆ ಅದಂತೆ ಗೈಸ್, ನೋಡೋಣ ಬನ್ನಿ. ಕೀ ಎಲ್ಲ ಏನಿಲ್ವಾ ಸಾರ್? ಹಂಗೆ ಚಿರತೆ ತಕೊಂಬಂದ್ಬಿಟ್ರ. ಚೆನ್ನಾಗಿದ್ಯಾ ಗೈಸ್? ಏನೋ ವಾವ್ ಅಂತವ್ರು. ನೋಡೋಣ ಬನ್ನಿ. ಓ ಏನ್ ಗುರು ಇದು? ನಾವ್ ಕಪಲ್ಸ್ ಅನ್ಕೊಂಡ್ಬಿಟ್ಟವ್ರ ಹೆಂಗೆ? ಸೈಕೋ. ಹೆಂಗೆ ಗೈಸ್ ರೂಮ್ ಟೂರು? ನೇತಾಡದೆ ಎಲ್ಲ ಹಾಸ್ಪಿಟ್ಲ್ ಸ್ಕ್ರೀನ್ ಹಾಕ್ಬಿಟ್ಟವ್ರ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಏನೋ ಮಾಡವ್ರೆ, ಒಟ್ನಲ್ಲಿ ಡಿಫ್ರೆಂಟ್ ಆಗೈತೆ ಅಷ್ಟೇ. ಕಾಡ್ ಮಧ್ಯದಲ್ಲಿ
ವಾಶ್ರೂಮ್ ಎಲ್ಲ ಐತಿ ಗುರು ಇಲ್ಲಿ? ಒಳಗಡೆ ಅಲ್ಲೇ ಇದಾ? ಓಹೋ, ಇದು ವಾಶ್ರೂಮು ನೈಸ್. ಚಪ್ಪಲಿ, ವಾಶ್ರೂಮ್ ಚಪ್ಪಲಿಗೂ ಐತೆ ಗುರು. ಬಾತ್ರೂಮ್ ಚಪ್ಪಲಿನೂ ಬಿಟ್ಟವ್ರೆ ಗುರು. ವಾಶ್ರೂಮಲ್ಲಿ 3 ಜನ ಮನಿಕೋಬೋದು. ಲೈಟ್ ಆನ್ ಮಾಡು. ಹೊರಗಡೆ ಹೋಗಿ ಆನ್ ಮಾಡ್ಬೇಕಾ? ಏನಿಲ್ಲ ಗೈಸ್, ಇದು ಕಾಂಪೌಂಡ್ ರೈಸ್ ಮಾಡ್ಬಿಟ್ಟು ಮೇಲೆ ಇದು ಹಾಕ್ಬಿಟ್ಟವ್ರೆ ಅಷ್ಟೇ ನೋಡಿ. ಲಿಚಿ ವೆಲ್ಕಮ್ ಡ್ರಿಂಕ್ ತಗೊಂಡು ಕೊಟ್ಟರು. ಥ್ಯಾಂಕ್ ಯು. ಯಾರು ಕಂಡಿದ್ದೀರಿ ನೋಡೋಣ ಗೈಸ್. ಇಲ್ಲೆಲ್ಲ ಹಾವು ಬಂದಿದೆಯಂತೆ. ಆ ವಿಡಿಯೋಕ್ಕೆ ಅಂತ ನನ್ನ ಕರ್ಕೊಂಡು ಹೋಯ್ತವ್ರೆ. ನಾನು ನೋಡಿದ್ರೆ ಆ ವಿಡಿಯೋ ಒಂಥರ ನಾನು ಕಾಣ್ತಾ ಇದ್ದೀನಿ. ಬನ್ನಿ ನೋಡೋಣ ಎಲ್ಲಿದೆ ಹಾವು ಅಂತ ತೋರ್ಸೋಣ. ಕಾಪೆ ಇದ್ರೊಳಗಡೆನೇ ಆಯ್ತಾ? ಕಿಸ್ಕೆ ಪಿಚ್ಚೆ. ನನಗೆ ಭಯ ಪುಕ ಪುಕ ಅಂತ ಐತೆ. ಮಕ್ಕಳು ಆ ವಿಡಿಯೋ ನೋಡ್ಕೊಂಡ್ಬಿಟ್ಟವ್ರು ನಾನು. ಯಾರು ಇವಾಗ ಫೋನ್ ಮಾಡಿ ಸಾಯ್ತಾವ್ರು. ಯಾಕೆ ತುಂಬಿದಾರೆ ಐಸ ಹೆವಿ ಭಯ ಆಯ್ತೈತೆ. ಇರೋದೊಂದು ಜೀವನ ಹಿಡಿದ್ಬಿಟ್ಟು ಸತ್ತೋಗೋಣ ಬೈಲೆ ನಾನು ಹೋಗ್ತೇನೆ. ಹೋಗಪ್ಪ ಮುಂದಕ್ಕೆ ಏ ಹೋಗ್ರು ಅಲ್ಲೈತ್ ಹೋಗ್ರು. ಟಾರ್ಚ್ ಏನ್ ಗುರು ಇಷ್ಟು ಬೆಳಕೈತೆ? ಅವ್ನ ಧೈರ್ಯಕ್ಕೆ ಮೆಚ್ಚಬೇಕಾಯ್ತು. ಇವ್ನ ಧೈರ್ಯಕ್ಕೆ ನಿಕಾಲೋ ನಿಕಾಲೋ. ಓ ನಿಕಾಲೋ ಓ ಬ್ಯಾಗ್. बहुत छोटा है. निकालो निकालो वो भी. ರಾಜಸ್ಥಾನ್ ಬಂದು ಆ ವಿಡಿಯೋ ಪ್ರೋಗ್ರಾಮ್ ನಡೀತಾ ಇದೆ. ಯಾವ ತರ ನಡೀತಾ ಇದೆ ಅಂದ್ರೆ ಫುಲ್ಲು ಅವ್ರು ಹೇಳಿದ್ರೆ ನೋಡಿದ್ರೆ ದೊಡ್ಡ ಕಿಂಗ್ ಕೋಬ್ರಾ ಬಂದ್ಬಿಟ್ಟೈತೆ ಅಂತ ಅನ್ಸು. ಅದ್ರ ಜೊತೆ ಶುದ್ಧ ಐತೆ, ಆದ್ರೂ ಅದಕ್ಕೂ ಪುಕ್ಕ ಪುಕ್ಕ ಅಂತೈತೆ ಎಲ್ಲಾರ್ಗು. ಸೊ ನೋಡೋಣ ಬನ್ನಿ. ಇವರೆಲ್ಲ ಅಲ್ಲಿರೋ ಮೂಟೆಗಳೆಲ್ಲ ತೆಗೆದು ಬಿಸಾಕ್ತವ್ರೆ. ಆ ಮೂಟೆ ಹಿಂದೆ ಐತೆ ನೋಡಿ, ಹಾವು ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ಹಾವನ್ನ ಹಿಡಿದು ರೆಸ್ಕ್ಯೂ ಮಾಡೋಣ ಬನ್ನಿ. भाई बैग दे दो यार, बैग बैग चाहिए. ಗುರು ಬೇಡ ಆಟ ಆಡ್ಬೇಡ. ಈಶಾನ್ ಬಿಡು ಬಿಡು ಒಳಗಡೆ ಹಾಕ್ ಒಳಗಡೆ ಬಿಡು ಬಿಡು ಬಿಡು. ಓಕೆ ಗೈಸ್, ಒಂದು ಪವರ್ ನ್ಯಾಪ್ ತಗೊಂಡು ಇವಾಗ ನಾವು ಹೋಗ್ತಾ ಇರೋದು ಇಲ್ಲಿಗೆ ಅಂತ ಹೇಳಿದ್ರೆ ಸಫಾರಿಗೆ. ಏನಕ್ಕೆ ಅಂದ್ರೆ ಚಿರತೆ ನೋಡ್ಕೊಂಡ್ ಬರಕ್ಕೆ. ಸೀನಿಯರ್ ಸಿಟಿಸನ್ಸ್ ಎಲ್ಲ ಇಲ್ಲೇ ಕೂತಿದ್ದಾರೆ ನೋಡಿ. ಗೈಸ್ ಹೆಂಗೈತೆ? ಡೋರೇ ಇಲ್ಲ, ಇದು ಹಿಂಗೆ ಹತ್ತದ? ಓ ಗೈಸ್ ಡೋರೇ ಇಲ್ಲ ಗೈಸ್ ಇದಕ್ಕೆ. ಹಾ ನೋಡಿ ಗೈಸ್, ಇವಾಗ ಬೇಟೆ ಆಡಕ್ ಹೋಯ್ತಾ ಇದೀವಿ ಗೈಸ್. ಬೇಟೆ ಆಡಕ್ಕೆ ಶಿಂಗ್ ಶಿಂಗ್. ಬನ್ನಿ ಹೋಗೋಣ. ನಮ್ಮ ಡ್ರೈವರ್ ನೋಡಿ. ಹಾ ನಡೀರೆ ನಡೀರೆ. साइज वाला साइज वाला लेपर्ड दिखाया तो अच्छा अच्छा बड़ा बड़ा टिप मिलता है. ನಾವು ಹೋಯ್ತಾ ಇರೋದು ಫಾರೆಸ್ಟ್ ಸಫಾರಿಗಪ್ಪ. ಅಲ್ಲಿ ಹೋಗಿ ಏನ್ ದಪ್ ದಪ್ ತೋರ್ಸಂದ್ರ ಅದೇ ಇದ ಮಾವನ್ ತೋಟಕ್ಕೆ ಹೋಗ್ಬಿಟ್ಟು ದಪ್ ದಪ್ ಮಾವನ್ ಹಣ್ಣು ಕೊಡು ಅಂದಂಗೆ ಕೇಳ್ತಾವ್ ಗೈಸರು. ಗೈಸ್ ಇವಾಗ ರೋಡ್ಗೆ ಬಂದ್ವಿ. ಈ ಡ್ಯಾಮ್ ಇಂದನೇ ಜವಾಯ್ ಫೇಮಸ್ ಅಂತೆ. ಈ ಡ್ಯಾಮ್ ಹೆಸರು ಜವಾಯ್ ಡ್ಯಾಮ್. ಗೈಸ್ ನೋಡಿ, ಇಮಿಡಿಯೇಟ್ ಗಾಡಿ ಕೀ ಬಿಚ್ಚಿ ಇದೆ. ಕೊಡ ಕೊಡ ಗಾಡಿ ಕೀ ಬಿಚ್ಚಿ ಗಾಡಿ ಕೀ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಂಗೆ ರೀ. ಅಯ್ಯೋ ದೇವ್ರೆ, ಇದೊಂದು ಮೈನಾ ಕಲರ್ ಕೊಟ್ರು ಗೈಸ್. ಬನ್ನಿ ಇದ್ರಲ್ಲಿ ನೋಡೋಣ ಆಪೋಸಿಟ್ ಅಲ್ಲಿ ಯಾರು ಹುಡುಗಿ ಬತ್ತಾಳಿರ. ಬೆಳಗ್ಗೆ 4 ಗಂಟೆಗೆ ಬಂದ್ರೆ ಲೆಪರ್ಡ್ ಗಾಡಿ ಮೇಲೆಲ್ಲ ಹತ್ಬಿಡ್ತೈತಂತೆ. ಅಷ್ಟು ಕ್ಲೋಸ್ ಆಗಿ ಇರ್ತೈತಂತೆ. ಲೆಪರ್ಡ್ ಇರ್ತೈತಂತೆ, ಆಮೇಲೆ ಕರಡಿ ಇರ್ತೈತಂತೆ, ಆಮೇಲೆ ಹೈನಾ ಇರ್ತೈತಂತೆ, ಇನ್ನ ಏನೇನೋ ಹೇಳಿದ್ರು. ಸೊ ಈ ಎಲ್ಲಾ ಪ್ರಾಣಿಗಳು ಇರ್ತೈತೆ. ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು. 4 ಗಂಟೆ ಸಫಾರಿಗೆ ಬಂದ್ರೆ ಅಂತ. ನಾವೆಲ್ಲ ಆಗಲ್ಲ ಬಿಡಿ. ನಾವು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದೊಳಲ್ಲ. ಅವಾಗ ತಾನೇ ಮಲ್ಕೋತಾ ಇರ್ತೀವಿ. ಹೆಂಗೆ ಎದ್ದೊಳಕ್ಕಾಗುತ್ತೆ 4 ಗಂಟೆಗೆಲ್ಲ? ಹೇಳಿ, ಮನೇಲಿ ಬೈತಾರೆ 4 ಗಂಟೆಗೆಲ್ಲ ಇದ್ರೆ. ಡ್ಯಾಮ್ ವ್ಯೂ ಪಾಯಿಂಟ್ ಅನ್ಸುತ್ತೆ. ಬನ್ನಿ ಹೋಗೋಣ. ಸನ್ಸೆಟ್ ನೋಡಿ ಗೈಸ್, ಸಕ್ಕತ್ತಾಗಿ ಆಗ್ತಾ ಇದೆ. ಓ ಸೂರ್ಯ ನಿನಗೆ ನಮನ. ನೀರುಳಿಕೆ ಕರ್ಕೊಂಡು ಹೋಗೋನೆ. ಹೆಬ್ಬಾವು ಎಲ್ಲ ಐತಂತೆ. ಕ್ಯಾರೆ ಹಾವು, ಹೆಬ್ಬಾವು ಎಲ್ಲ ನೀರೊಳಗೆ ಇದೆಯಂತೆ. ಹೌದಾ? ಈಗ ಇನ್ನೇನು ಈವ್ನಿಂಗ್ ಸ್ನಾಕ್ಸ್ ಟೈಮಿಗೆ ಆಚೆ ಬರುತ್ತೆ. This dam was built by Maharaja Umed Singh of ಹೌದಾ? Udaipur. ಓಕೆ. ಡ್ಯಾಮ್ ಎಲ್ಲಿದೆ ಇಲ್ಲಿ?
ಕಡೆ ಇದೆ ಡ್ಯಾಮ್ದು ಬ್ಯಾಕ್ ವಾಟರ್. ಸೊ till 1940s there used to be lot of this river used to get flooded. Okay. So we are in the Pali district of Rajasthan. Okay. So it used to get flooded during monsoon. ಅವಾಗ ಇಲ್ಲಿ ಇರೋರ್ಗೆಲ್ಲ ಸಿಕ್ಕಾಪಟ್ಟೆ ನಷ್ಟ ಬರ್ತಾ ಇತ್ತು. So 1940s ನಲ್ಲಿ they planned to build a dam. And 1957 ಗೆ they completed the dam. Okay. So the Maharaja of Udaipur, he did that Initiative. to build the dam. ಅದು ಬಂದ್ಮೇಲೆ ಆ ಡ್ಯಾಮ್ ಇಂದ ಬಂದಿರೋ ಬ್ಯಾಕ್ ವಾಟರ್ಸ್ ಇದೆ. Okay. ಇಲ್ಲಿ there are about 350 plus crocodiles. It's called the Indian mugger ಅಂತಾರೆ biologically. ಇದಕ್ಕ Indian mugger ಅಂತಾರೆ. The name of the crocodile. ಇಂಡಿಯನ್ ಮಗರ್ species biology. ಏನ್ ಕಾಣಿಸ್ತು ಸರ್? ಮುಂದ್ಗಡೆ ಕ್ಯಾಪ್ ಓಪನ್ ಮಾಡಪ್ಪ, ರೆಡಿಗಾರ ಓಪನ್ ಆಗೈತೆ. ಓ ಅಲ್ಲೂ ಇದೆಯಾ? ಓ ಗೈಸ್ ಎಲ್ಲ ಎತ್ತಾಕೊಂಡ್ಬಂದ್ಬಿಟ್ಟವ್ರು, ಎಲ್ಲದ್ರಲ್ಲೂ ಝೂಮ್ ಆಗ್ತಾ ಇರೋದು. ಗೈಸ್ ಇವಾಗ ಏನಂದ್ರೆ ಸೀನು ನಿಜವಾಗ್ಲೂ ಮೊಸಳೆ ಕಾಣಿಸಿದ್ರೆ ಯಾರಿಗೂ ಹೇಳ್ಬಾರ್ದು, ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಹೇಳಿದ್ರೆ ಸುಮ್ಮನೆ ಏನಾದ್ರು ಹೇಳ್ತಾರೆ. ಹಂಗೆ ದೊಡ್ಡಪ್ಪ ಹೆಂಗ್ ಕಾಣ್ತಾವ ನೋಡಿ. ದೊಡ್ಡಪ್ಪ ಹೆಂಗ್ ಕಾಣಿಸ್ ನಿಂಗೆ? ಗುರು ನೀನ್ ಇವಾಗ ನೋಡ್ತಾ ಇರೋ ಥರ ನೋಡಿದ್ರೆ ನಿಜವಾಗ್ಲೂ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬಿಟ್ಟಿರ್ಬೋದಾಯ್ತು ಸರ್. ಹೆಂಗ್ ನೋಡ್ತಾ ಇದೆಯಾ ಅಂದ್ರೆ ಇಲ್ಲಿಂದಾನೆ ಮೊಸಳೆನೆ ರೇಪ್ ಮಾಡೋ ಥರ ನೋಡ್ತಾ ಇದೆಯಾ, ಕಾಣಿಸ್ತಾ? ಮತ್ತೆ ಇನ್ನೇನು ನೋಡ್ತಾ ಇದ್ಯಾ? ಏನ ಮೊಸಳೆ? ಗೈಸ್ ಮೊಸಳೆ ನೋಡೋಣ ಅಂತ ಬಂದ್ವಿ, ಆದರೆ ಯಾವುದೇ ರೀತಿ ಮೊಸಳೆದು ಸೈಟಿಂಗ್ ಆಗಿಲ್ಲ. ಸೊ ವಾಪಸ್ ಹೋಗ್ತಾ ಇದೀವಿ. ತುಂಬಾ ಬೇಸರ ಆಗ್ತಾ ಇದೆ ನಮಗೆ. ಎಷ್ಟು ಬೇಸರ ಆಗ್ತಾ ಇದೆ ಅಂದರೆ ಹೇಳೋಕ್ಕಾಗದೇ ಆಗದಿರೋಷ್ಟು ಬೇಸರ ಆಗ್ತಾ ಇದೆ. ಇವಾಗ ಲೆಪರ್ಡ್ ಪಾಯಿಂಟ್ ಕಡೆ ಹೋಗ್ತಾ ಇದೀವಿ. ಬರೀ ಇವಾಗ ನಾವು ಬಂದಿರೋದು ಲೆಪರ್ಡ್ ಪಾಯಿಂಟ್ಗೆ. ಸೊ ಅದಕ್ಕೆ ನಿಧಾನಕ್ಕೆ ಮಾತಾಡೋದು ಹೇಳಿದ್ರು, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಈ ಬೆಟ್ಟ ಗುಡ್ಡಗಳಲ್ಲಿ ಮಲಗಿರ್ತಾ ಇತ್ತಂತೆ. ಸೊ ಈ ಜಾಗ ಇದು ನೋಡ್ತಾ ಇರಲ್ಲ, ಇಲ್ಲಿ ಒಳಗಡೆ ಇರುತ್ತಂತೆ. ಅದು ಬಿಟ್ಟರೆ ಅಲ್ಲಿ, ಸೊ ಅಲ್ಲಿಂದ ಆಚೆ ಬರ್ತಾವಂತೆ. ಹಂಗಂತ ಹೇಳ್ಬಿಟ್ಟು ಕೂರ್ಸವ್ರೆ. 2 ಅವರ್ ಆಯಿತು ಕೂತ್ಕೊಂಡು. ಹಿಂಗೆ ಕೂತ್ಕೊಂಡು ಅವರು ನೋಡ್ತಾವ್ರೆ, ನಾವು ನೋಡ್ತಾ ಇದ್ದೀವಿ. ಮೇಲೋಗಿ ಕರೆದ್ಬಿಟ್ಟು ಬಾ ಅಂತ ಒಂದು ನಿಮಿಷ ಬಾಯ್ಲಿ ಅಂತ. ಅದೇನು ನಮ್ಮ ಮನೆ ಪಕ್ಕದ ಮನೆ ಆಂಟಿ ಬನ್ನಿ ಇಲ್ಲಿ ಅಂತ ಹಂಗೆ. ಗೈಸ್ ನೋಡಿ ಹೆಂಗೆ ಕಾಯ್ತಾ ಇದ್ದೀವಿ. ಕಾಯ್ಕೊಂಡು ಸುಸ್ತಾಗೋಯ್ತು ಗೈಸ್. ಯಾರೋ ಒಬ್ಬ ಬರ್ತಾವ್ ನೋಡಿ. ಏನು ಇಲಿ ಹುಡುಕ್ತಾವನೆ ಅವನು, ಲೆಪರ್ಡ್ ಹುಡುಕ್ತಾವನ ಅವನು. ಅಣ್ಣ ಏನು ಹುಡುಕ್ತಾ ಇದೆಯಾ? ಅಲ್ಲಿ ನೋಡಿ ಹೆಂಗೆ ಹುಡುಕ್ತಾವನೆ. ಸರ್ 1 kg ಮಟನ್ ತಂದಿದ್ರೆ ಆಯ್ತಿತ್ತು ಸರ್ ಇದು ಕೆಲಸ. ಇಲ್ಲೆಲ್ಲ ಬಂದು ಕುತ್ಕೊಂಡು ಟಾರ್ಚ್ ಬಿಡ್ತಾವೆ. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಹುಡುಕಿ ಸಾಕಾಯ್ತು, ಬರಲೇ ಇಲ್ಲ. ನನಗೆ ಗೊತ್ತು ಬರಲ್ಲ ಅದು ಅಂತ. ನಯ ಈಗನ ಗೈಸ್ ಯಾವ ಚಿರತೆನೂ ಕಾಣಿಸ್ತಿಲ್ಲ, ಏನೂ ಇಲ್ಲ. ನಿದ್ದೆ ಮಾತ್ರ ಬಂತು. ಮಲ್ಕೊಂಡು ಸಾಕಾಯ್ತು. ನೋಡಪ್ಪನು ಮಲ್ಗೋನೆ. ನೀನು ಯಾರೋ ಮಕ್ಕಕ್ಕೆ ಲೈಟ್ ಬಿಡ್ತಾವನೆ. ಆಫ್ ಮಾಡಲ್ಲ. ಹಾಂ ಇದರಿಗೆ ಚಿರತೆ ನೋಡ್ಕೊಳ್ರಿ. ಗುರು ಚಿರತೆ ಹೆಂಗಿತ್ತು ಗೈಸ್? ಲೆಪರ್ಡ್ ಬಂದಿದ್ಯಂತೆ ನೋಡಿ, ಹೆಂಗೆ ಹೋಗ್ತಾ ಇದ್ದಾರಲ್ಲ, ಜಿಗ್ ಅಂತ ಎಲ್ಲ ಕಾಣಿಸ್ಕೊಂಡಿರ್ತಾರೆ ಸೈಟಿಂಗು. ಅದಕ್ಕೆಲ್ಲ ಕೆಚ್ಚಾಡ್ಕೊಂಡು ಹೋಗೋದು. ನಡಿ ಗುರು, ನಡಿ ನುಗ್ಗ ನುಗ್ಸು ನೋಡು. ಚಲ ನಾ ಇರ್ಬೇಕಲ್ಲಿ ನನ್ನ ಮಕ್ಕಳ. ಇಷ್ಟು ಜನ ಅವರೇ ನೋಡಿ ಗೈಸ್. ಅಪ್ಪ ಗೈಸ್ ಎಲ್ಲ ಕಾಣಿಸಿರ್ಬೇಕು, ಅದಕ್ಕೆ ಇಷ್ಟು ಜನ ನೋಡಿ ಗೈಸ್. ಇವಾಗ ನೋಡಿ ಬೆಟ್ಟದ ಮೇಲೆ ಹೋಗ್ತಾ ಇರೋದು. ಅದರಲ್ಲಿ ಬೆಟ್ಟ ಹತ್ತಿಸ್ತಾವ್ರೆ. ಈ ಕೈಲಿ ಫ್ಲ್ಯಾಶ್ ಹಿಡ್ಕೊಂಡು ಬಿಟ್ಕೊಂಡು ನೋಡಿ ವಿಡಿಯೋ ಮಾಡ್ತಾ ಇರೋದು. IT ರೆಡಿ ಮಾಡ್ತಾ ಇರೋದು ಬೆಟ್ಟದ ಮೇಲೆ ರಾತ್ರಿ ಹೊತ್ತು. ಚೆನ್ನಾಯ್ತಲ್ಲ ಗೈಸ್? ಅಲ್ಲಿ ಬಿಸ್ಕೆಟ್ ಹಾಕಿದ್ರು. ಸೊ ಅಲ್ಲಿಂದ ಇವಾಗೆಲ್ಲೋ ಬೇರೆ ಕಡೆ ಕರ್ಕೊಂಡ್ಬರ್ತಾವ್ರೆ. ನೋಡೋಣ ಬನ್ನಿ. ಹೋಗ್ತಾ ಇದೀವಿ ಎಲ್ಲೋ. ನಾನು ತೋರಿಸ್ತೀವಿ ಸರ್ ನಿಮಗೆ ಅಂತ ಹೇಳೋರೆ. ನೋಡೋಣ ಏನು ತೋರಿಸ್ತಾರೆ. ಒಟ್ನಲ್ಲಿ ಎಲ್ಲ ಕಡೆ ಟಾರ್ಚ್ ಬಿಟ್ಕೊಂಡು ಹೋಯ್ತವ್ರು ನೋಡಿ. ಯಾವುದೋ ನಾಯಿ ಮರಿ ಕಳೆದೋದಾಗ ಹುಡುಕ್ತಾರೆ ನೋಡ್ರಿ. ಹಂಗೆ ಹುಡುಕ್ತಾ ಇರೋದು. ಹಂಗೆ ಓಡಾಡೋದಿಲ್ಲ, ನಾಯಿ ಮರಿ ಓಡಾಡ್ತಾರೆ. ಹೌದಾ?
ನೋಡಿ ಗೈಸ್ ಎಲ್ಲೆಲ್ಲಿ ಹುಡ್ಕೊಂಡು ಯಾವ್ಯಾವ ಥರ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರಿಗೆ ನೋಡಿ ಹೆಂಗೈತೆ ಗೈಸ್. ಯಾವ ಸಂದಿಗುಂದಿನೂ ಬಿಡ್ತಾ ಇಲ್ಲ, ಎಲ್ಲ ಸಂದಿಗುಂದಿಲೂ ಹೊಡಿತಾವ್ರೆ. ಆಲ್ರೆಡಿ ನಾವು ಸಫಾರಿಗೆ ಬಂದು ಮಿನಿಮಮ್ 4 ಗಂಟೆ ಆಯಿತು. ರೋಡ್ ನೋಡಿ ಹೆಂಗೈತೆ ಗೈಸ್. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಅಂದರೆ ನದಿ ಇದು ನೋಡಿ, ನೀರಿದೆ. ಹಾಂ ಬೇಟ ಇಲ್ಲಿ ಗುರು, ಅಲ್ಲಿ ಅಲ್ಲೋಡಿ ಕಣ್ ಕಾಣಿಸ್ತಾ ಆಯ್ತಾ? ಅಲ್ಲಿ ಸ್ಟ್ರೈಟ್ ಅಲ್ಲಿ ಕಾಣಿಸ್ತಾ ನೋಡು. ಲೈಟ್ ಹಾಕಪ್ಪ. ಉದಾರೇನಾ ಫೋನ್ ಮಾಡು ಗುರು, ಬರ ಕೇಳು ಗುರು. ಅಲ್ಲಿ ನೋಡಿ ಹಿಂಗಿದೆ ರಾತ್ರಿ ಹೊತ್ತು ವ್ಯೂ ಮಸ್ತದೆಯಲ್ಲ. ಎಲ್ಲ ಫುಲ್ ಲೈಟ್ ಹಾಕ್ಸ್ಬಿಟ್ಟಿದೆ. ಇದು ಫೋನ್ ಚಾರ್ಜ್ಗೆ ಹಾಕಿ ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಊಟ ಎಲ್ಲ ರೆಡಿ ಇದೆ ನೋಡಿ. ದಿಸ್ ಪ್ಲೇಸ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ನೀಟಾಗಿ ಅಡುಗೆ ಮಾಡಿದ್ದಾರೆ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮಧ್ಯಾಹ್ನ ಊಟ ಸಕ್ಕತ್ತಾಗಿತ್ತು. ಸೊ ಇವಾಗ ಊಟ ಮಾಡಿಬಿಟ್ಟು ಮತ್ತೆ ಬೆಳಿಗ್ಗೆ ಸಫಾರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾಳೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲಿ. ಎಲ್ರಿಗೂ ನಮಸ್ಕಾರ. 5ನೇ ದಿನದ ಇಂಡೋ ಪಾಕ್ ಎಕ್ಸ್ಪೆಡಿಷನ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ನಿಮ್ಮೆಲ್ಲರೊಂದಿಗೆ ಇನ್ನೊಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿ ವ್ಲಾಗ್ಸ್ ತರೋಣ ಅಂತ ಪ್ರಯತ್ನದಲ್ಲಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಾವು ಜವಾಯಿಂದ ಜೈಸಲ್ಮೇರ್ ಕಡೆ ಹೊಟ್ಟಿದೀವಿ. ಇಟ್ಸ್ ಲಾಂಗ್ ಡ್ರೈವ್. 8 ರಿಂದ 9 ಗಂಟೆ ಬೇಕಂತೆ. ಸೊ ನಾವು ಈ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಬಾಯ್ ಹೇಳ್ತಾ ಇದೀವಿ ಗೈಸ್. ಓಕೆ, ರಾಸ್ಕಲ್ ರೆಡಿ ಇದ್ದಾನೆ ಅಲ್ಲಿ. ಸೊ ಬನ್ನಿ ಹೋಗೋಣ. ಇವಾಗ 8 ಅವರ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಡ್ರೈವ್ ಟು ಜೈಸಲ್ಮೇರ್. ಅಂದ್ರೆ ಊಟಕ್ಕೆ ತಿಂಡಿಗೆಲ್ಲ ನಿಲ್ಸ್ತೀವಿ. ದೊಡಪ್ಪ ಆಲ್ ಸೆಟ್ ಟು ಗೋ. ಓ ಮೇಕಪ್ ಹಿಂಗೆ ಗೈಸ್. ಕಾರಲ್ಲಿ ಕುತ್ಕೊಂಡು ಬರ್ರಂತ AC ಹಾಕೊಂಡು ಸನ್ಸ್ಕ್ರೀನ್ ಹಾಕೋತಾರ ಅಣ್ಣ. ನಾನು ದೇವರಣ್ಣ ಇಷ್ಟೊಂದೆಲ್ಲ ಕೇರ್ ಮಾಡ್ಬಿಟ್ಟಿದ್ರೆ ಶಾರುಖ್ ಖಾನ್. ನಾನೇನಾದ್ರು ಮಕ್ಕ ಹಾಕೋದ್ ನೋಡಿದ್ಯಾ? ಬೇರೆ ಅಂಗ್ಳಲ್ಲಿ ಆಗ್ತಾ ಇದೆ, ಅದು ಬಿಟ್ಬಿಟ್ಟೆ. ಓ ಗೈಸ್ ನೋಡಿ, ಫೌಂಡೇಶನ್ ಹಾಕೋದು ಒಂದೇ. ಫೇಸ್ ವಾಶ್ ಅದು ಫಸ್ಟ್ ಲೈಫ್ ಬೈ ಸೋಪ್ ಹಾಕ್ತಾ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಆಡ್ಕೊಳಕ್ ಶುರು ಮಾಡ್ಬಿಟ್ರು ಅಂದ್ಬಿಟ್ಟು ಫೇಸ್ ವಾಶ್ ಹಾಕ್ತಾ ಇದ್ದೀನಿ ಅಷ್ಟೇ. ಬನ್ನಿ, ದೊಡ್ಡಪ್ಪಂಗೆ ಒಂದು ಗಿಫ್ಟ್ ಕೊಡೋಣ. ಖುಷಿ ಆಗ್ತಾನೆ ದೊಡ್ಡಪ್ಪ. ಸ್ನಾನ ಮಾಡ್ಕೊಂಡು ಹಂಗೆ ಆಚೆ ಬಿಸಾಕೊಂಡು ಬಂದ್ಬಿಡೋದು ವಾಶ್ರೂಮಲ್ಲಿ. ಡ್ರೆಸ್ಸಿಂಗ್ ವಾಶ್ರೂಮ್ ಆಚೆ. ಏನೈತೆ? ನಾನೇನು ಪದೇ ಒಳಗಡೆ ಹೋಗಿರ್ಲಿಲ್ಲಪ್ಪ, ಇಲ್ಲೇ ಆಗಿರೋದು ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಗುರು. ನಾಳೆ ಎಲ್ಲ ಕ್ಲೀನ್ ಮಾಡಿಸ್ಬೇಕಾರು. ಓಕೆ ಗೈಸ್, ಬನ್ನಿ ಹೋಗೋಣ. ಸೂಪರ್ ಎಕ್ಸೈಟೆಡ್ ಫಾರ್ ಜೈಸಲ್ಮೇರ್ ರೋಡ್ ಟ್ರಿಪ್. We are starting from Jamai. We are going to Jaisalmer. And I'm super excited for this expedition. We went for leopard sighting in the morning, and this guy is fucking around. Bro, ಒಳ್ಳೆ ಸಾಂಗ್ ಹಾಕ್ಗುರು. ಒಳ್ಳೆ ಎನರ್ಜಿ ಎಲ್ಲಿದ್ದೀನಿ. ಹೊಡೆದ್ಬಿಡೋಣ ಜೈಸಲ್ಮೇರ್. ಜೋಶ್ ಅಲ್ಲಿರೋ ಸಾಂಗ್ ಹಾಕ್ತೀನಿ. ಅಯ್ಯೋ ನೋಡ್ತಾ ಲೆಜೆಂಡ್. ಶಾರ್ಟ್ ಬ್ರೇಕು. ಇವತ್ತು ಲಾಂಗ್ ಜರ್ನಿ ಬೇರೆ ಇದೆ. ಜಾಸ್ತಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಾನು ಹೋಗೋರೆಲ್ಲ ರೋಡಲ್ಲಿ ನಿಲ್ಸ್ಬಿಟ್ಟು ಕೇಳ್ತಾರೆ ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತ. ಯೋಗೇಶಣ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಅಲ್ಲಿ. ಗೈಸ್, ನಾವು ಯಾವುದೋ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ. ರೆಸ್ಟೋರೆಂಟ್ ಇದೆ ನೋಡಿ. ನೋಡ್ತಾ ಇದ್ದೀವಿ. ಓ ಕ್ರೇಜಿ ಗೈಸ್, ಇದು ರೆಸ್ಟೋರೆಂಟು ಸಕ್ಕತ್ತಾಗಿ ಮಾಡೋರೆ. ಏನು ಮಸ್ತ್ ಆಗೈತಲ್ಲ. ಓ ಮೈ ಗಾಡ್, ಕ್ರೇಜಿ ಆಗೈತೆ ನೋಡಿ. ನೆವರ್ ಎಕ್ಸ್ಪೆಕ್ಟೆಡ್. ಗೈಸ್, ಊಟ ಎಲ್ಲ ಮುಗಿಸಿ ವಾಪಸ್ಸು ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ಇನ್ನೊಂದು ಪಿಟ್ ಸ್ಟಾಪ್ ಹಾಕಿದ್ಮೇಲೆ ಜೈಸಲ್ಮೇರ್ ರೀಚ್ ಆಗ್ಬೋದು ನಮ್ಮ ಪ್ರಕಾರ. ಇವಾಗ ಆಲ್ರೆಡಿ ಟೈಮ್ 4:15. ಹೊಟ್ಟೆ ತುಂಬ ಊಟ ಬಂದ್ಬಿಟ್ಟೈತಿ. ಇವಾಗ ನಿದ್ದೆ ಮಾಡಿಬಿಡ್ತೀನಿ. ಆಮೇಲೆ ಹೆಂಗಿದ್ರು ದೊಡ್ಡಪ್ಪ ಓಡಿಸ್ತಾರೆ, ಟೆನ್ಷನ್ ಇಲ್ಲ. ಇವ್ರದ್ದು DJ ಗೈಸ್ ಇದು. ಗೈಸ್, ಆನ್ ದ ವೇ ಇನ್ನೇನು ಜೈಸಲ್ಮೇರ್ಗೆ ಹೋಗ್ಬೇಕಾದ್ರೆ ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಬಾರ್ಡ್ರ್ ಇದೆ, ಇಂಡಿಯಾ ಬಾರ್ಡ್ರ್. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲೇ ಪಾಕಿಸ್ತಾನ್ ಇದೆ. ಪಾಕಿಸ್ತಾನ್ ಅವ್ರಿಗೆ ಉಡಾಯಿಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊತಾರೆ ನಮ್ಮ ಇಂಡಿಯಾದ. ನೋಡಿ, ಇದು ಟ್ಯಾಂಕರ್ದು ಬೇಸ್ ಪ್ಲೇಟ್ ಅನ್ಸುತ್ತೆ. ಟ್ಯಾಂಕರ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ. ಟ್ಯಾಂಕರ್ ಮುಂದೆ ಎಲ್ಲಾದ್ರೂ ಹೋಗ್ತಾ ಇರುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಬೇಸ್ ಪ್ಲೇಟ್ ಇಲ್ಲೇ ಐತೆ ಅಂದ್ರೆ ಟ್ಯಾಂಕರ್ ಇದ್ದೇ ಇರುತ್ತೆ. ಇದು ಟ್ಯಾಂಕರ್ನ ಇಳಿಸಕ್ಕೆ ಅಂತ ಇರೋದು ಒಂದು ಇದು. ಯಾಕಂದ್ರೆ ಟ್ಯಾಂಕರ್ ಕೆಳಗಿಳಿಬೇಕಲ್ಲ, ಅದಕ್ಕೆ ಅಂತ ಇರೋ ಸಪೋರ್ಟ್ ಎಷ್ಟೇ. ಇದು ಟ್ಯಾಂಕರ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ರೋಡ್ ತುಂಬಾ ಇದೆ ಹೋಯ್ತೈತೆ. ಓವರ್ಟೇಕ್ ಹೊಡಿಯಕ್ಕಾಗಲ್ಲ ನೋಡಿ. ಯಾರು ಹೊಡಿತಾ ಇದೆಯಾ? ಏನಿಲ್ಲ, ಸೈಡ್ ಹಾಕೊಬೇಕು ನಂಗಿದ್ರೆ. ಆಯ್ತಪ್ಪ. ಇದು ಬೆಂಗಳೂರಲ್ಲ, ರಾಜಸ್ಥಾನ್. ನೋಡಿ ಗೈಸ್, ರೋಡ್ ತುಂಬಾ ಹೋಯ್ತವನು. ಹೊಡಿ 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 ಹೊಡಿ. ಅದು
ಹೆಂಗೆ ಸಾಥ್ ಕೊಡಬೇಕು. ಓ ಗೈಸ್ ನೋಡಿ ಟ್ಯಾಂಕರ್ ಐತೆ, ಹೇಳ್ದೆ ಅಲ್ವಾ? ನೋಡಿ ನೋಡಿ ಟ್ಯಾಂಕರ್. ವಾವ್, ಫಸ್ಟ್ ಟೈಮ್ ಟ್ಯಾಂಕರ್ ನೋಡ್ತಾ ಇರೋದು. ಇದಿಷ್ಟು ದೊಡ್ಡದು, ಯಪ್ಪ ಕ್ರೇಜಿ ಆಗೈತೆ ಗೈಸ್. ಲೇಟೆಸ್ಟು, ಇವಾಗಲೇ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾ ಇರೋದು. ಅಲ್ಲಪ್ಪ ಹೆಂಗೈತೆ ನೋಡಿ ಗೈಸ್, ಇದು ಮಸ್ತಾಗೈತಲ್ಲ. ಅದ್ರ ಹಿಂದೆ ಬ್ಯಾಕ್ ನೋಡಿ ಗೈಸ್, ಬ್ಯಾಕ್ ಸಕ್ಕತ್ತಾಗೈತೆ. ಸ್ವೀಪಲ್ಲಿ ಇದ್ವಲ್ಲ, ಅದಕ್ಕೋಸ್ಕರ ನಾವು ಬರಲಿ ಅಂತ ಎಲ್ಲರೂ ನಿಲ್ಸಿದ್ರು. ಸೊ ಎಲ್ಲ ಕಾರ್ಗಳು ಇಲ್ಲೇ ನಿಂತಿದೆ. ಸೊ ಎಲ್ಲ ಕಾರನ್ನು ತೋರಿಸ್ತೀನಿ ಬನ್ನಿ. ಕಾರಲ್ಲಿ ಯಾವ್ಯಾವ ಕಲರ್ ಕಾರ್ ಐತೆ ಎಲ್ಲ ಕಲರು ಇಲ್ಲಿದೆ, ಆದರೆ ವೈಟ್ ಒಂದು ಬಿಟ್ಟು, ಯಾಕಂದರೆ ವೈಟ್ ಎಲ್ಲ ಹೊಸ ಮಾಡಲು ಇವಾಗ ಬಂದಿರೋದು. ಇದು ನೋಡಿ, 1 2, ಇದು ಗ್ರೇ, ಇದು ಬ್ಲ್ಯಾಕು, ಆ್ಯಂಡ್ ಇದು ಯಾವುದೋ ಹೇಳಿದ್ರು, ಅದೇನೋ ಬೀಚ್ ರಾಕಿ ಬೀಚ್ ಅಂತೆ, ಆ್ಯಂಡ್ ಅದು ರೆಡ್ಡು. ಅದಾದಮೇಲೆ ನಮ್ಮ ದೊಡ್ಡಪ್ಪಂದು ಅದು ಹೇಳಿ. ಗುರು ನಿನ್ನ ಕಲರ್ ಯಾವ್ದು ಗುರು? ನಿನ್ನ ಕಲರ್ ಗೊತ್ತಿಲ್ಲ. ಮಿಸ್ಟಿ ಕಾಪರ್. ದೊಡ್ಡಪ್ಪಂದು ಕಲರ್ ಮಿಸ್ಟಿ ಕಾಪರ್, ತಾರ್ದು. ನೋಡಿ ಗೈಸ್, ಅಲ್ಲೋಗಿ ಎಲ್ಲರಿಗೂ ಪೆನ್ಸಿಲ್ ಎಲ್ಲ ಕೊಟ್ಟು ಬರ್ತಾರೆ. ತುಂಬ ಖುಷಿ ಆಗುತ್ತೆ ನೋಡಿ. ಬಾಯ್ ಬಾಯ್. ಏನಿದು? ಏನ್ ಗುರು ಇದು? ಮೊನ್ನೆ ಜಸ್ಟಿನ್ ಬೀಬರ್ ಬಂದಿದ್ನಲ್ಲ ಇದು ಮುಂಬೈಗೆ, ಹಾಗೆ ತಾನೇ ಬಂದಿದ್ದು ಅವನು. ಹ್ಯಾಟ್ಸ್ ಆಫ್ ಟು ಯು ಸರ್. ತುಂಬ ಖುಷಿ ಆಯಿತು. ಸುಹಾಸ್ ಬ್ರೋ ಹತ್ರ ಒಂದು ರೆಡ್ ಬುಲ್ ಇಸ್ಕೊಂಡು ವಾಪಸ್ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ. ಈ ಸಂಜೆಗೆ ಗೈಸ್ ಫೈನಲ್ ಆಗಿ ಬಂದು ನಾವು ರೀಚ್ ಆಗಿರೋದು ಜೈಸಲ್ಮೇರಲ್ಲಿ. ನಮ್ಮ ಡೆಸ್ಟಿನೇಷನ್ಗೆ ಬಂದು ನಾವು ಇವತ್ತು ರೀಚ್ ಆಗಿದ್ದೀವಿ. ಎಲ್ಲ ಕಡೆ ತಿರ್ಗಾಡ್ಕೊಂಡು ಬಂದು ಎಲ್ಲ ರೀಚ್ ಆಗಿ ನಾವಿರೋ ಜಾಗ ನೋಡಿ ಗೈಸ್, ಏನು ಮಸ್ತಾಗಿದೆ. ನಮ್ಮ ರಾಸ್ಕಲ್ಲಿಂದ ಎಲ್ಲ ಲಗೇಜ್ನ ಅನ್ಲೋಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ನಾವಿರೋ ಹೋಟೆಲ್ ಸಾವನ್ ಹವೇಲಿ ಅಂತೆ. ನೋಡೋಣ ಬನ್ನಿ. ಓ ನೈಸ್, ಬ್ಯೂಟಿಫುಲ್, ಬ್ಯೂಟಿಫುಲ್ ಅಂತೈತೆ ಗೈಸ್. ಓ ಚೆನ್ನಾಗೈತೆ. ಫುಲ್ ಹೋಟ್ಲೆ ಬುಕ್ ಮಾಡ್ಬಿಟ್ಟವ್ರ, ಏನು ಕತೆನೋ ಗೊತ್ತಿಲ್ಲ. ಚೆನ್ನಾಗಿದೆ. ಏನಿದೆಲ್ಲ ಮನೆ ಇದ್ದಂಗೆ ಐತಿ, ಇಲ್ಲಿಲ್ಲೇ ರೂಮು. ನಮ್ಮ ಜೊತೆ ತುಂಬ ಜನ ಬಂದಿದ್ದಾರೆ. ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಆ್ಯಂಡ್ ನೀವು ಕೇಳ್ತಿದ್ರಲ್ಲ ಹಿಂಗೆ ಇಂಟರ್ವ್ಯೂ ಮಾಡಿ ಅಂತ ಕಮೆಂಟಲ್ಲಿ, ನಾನು ಅದನ್ನು ಚೆಕ್ ಮಾಡ್ತೀನಿ. ಮಾಡಬೇಕಾ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ನಿಮ್ನ ಹಾಕ್ಬಾರ್ದಾ? ನಿಮ್ನ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ನೋಡಿ. ಪೆಡಿ ಅಂತವ್ರನ್ನೇ ಫಸ್ಟ್ ತೋರಿಸೋದು ಗೈಸ್. ನಾವು ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ದಾರೆ, ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾರಲ್ಲಿ. ಗೈಸ್ ಚೆಕ್ ಇನ್ ಮುಗಿಸ್ಕೊಂಡು ರೂಮ್ ಕೀ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲತ್ತೆ ರೂಮ್ ಇರೋದು. ಬನ್ನಿ ಹೋಗೋಣ, ರೂಮ್ ಯಾವ ಥರ ಇದೆ ನೋಡೋಣ. ನಮ್ಮ ದೊಡ್ಡಪ್ಪ ಎಲ್ಲ ಕಾರಿನ ಅನ್ಲೋಡ್ ಮಾಡ್ತಾ ಇದ್ದಾನೆ. ಪಾಪ ಅವ್ನಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ, ಅವ್ನು ಒಳ್ಳೆ ಹೋಗ್ಬಿಟ್ಟಿದ್ದಾನೆ. ಸೊ ಬನ್ನಿ, ಇದ್ದ ತಕ್ಷಣ ನಮ್ಮ ರೂಮ್ ಇಲ್ಲೇ ಇದೆ ನೋಡಿ. ಎಲ್ಲ ಫುಲ್ ಇಡೀ ರೂಮಲ್ಲಿ ಇರೋರೆಲ್ಲ ನಮ್ಮ ತಾರ್ ಬೆಂಗಳೂರು ಕಡೆಯವರೇನೆ. ಸೊ ಬನ್ನಿ ಅನ್ಲಾಕ್ ಮಾಡೋದಿದೆಯಾ ಅಂದರೆ ಹಳೇ ಕಾಲದ ಬೀಗ ಇದ್ದಂಗೆ ಐತಲ್ಲಪ್ಪ. ಹೇಳ್ತಾರಲ್ಲ ಹಂಗೆ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್. ಓ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅನ್ನೋದಕ್ಕಿದೆ. ಪರವಾಗಿಲ್ಲ, ಚೆನ್ನಾಗೈತೆ. ಏನು ಅಷ್ಟೊಂದೆಲ್ಲ ಇಲ್ಲ ಅಂದ್ರೂ ಓಕೆ, ಸಿಂಪಲ್. ಥ್ಯಾಂಕ್ ಯು ಸೋ ಮಚ್. ಸಬ್ ಲೋಗೋಂಕೋ ಶುಕ್ರಿಯಾ, ಬಹುತ್ ಧನ್ಯವಾದ. ಎಲ್ಲ ಲಗೇಜ್ಗಳೆಲ್ಲ ತೊಗೊಂಬಂದಿರ್ತಾರೆ. ನಾವು ನೋಡಿ ಗೈಸ್ ಎಲ್ಲ ತುಂಬ್ಕೊಂಬಂದ್ಬಿಟ್ಟು ಇವತ್ತೇ ಫಸ್ಟ್ ಟೈಮ್ ನಮ್ಮ ಲಗೇಜ್ನ ನಮ್ಮ ತಾರಿಂದ ಇಳಿಸಿದ್ದು. ಇಲ್ಲಿವರೆಗೂ ನಾವು ತಾರಿಂದ ಲಗೇಜೇ ಇಳಿಸಿರಲಿಲ್ಲ, ಎಲ್ಲ ಕಾರಲ್ಲೇ ಇತ್ತು. ಸೊ ಇದು ನನ್ನ ಸೂಟ್ ಕೇಸು, ಇದು ನಮ್ಮ ದೊಡ್ಡಪ್ಪನ 2 ಸೂಟ್ ಕೇಸು, ಅದು ಡ್ರೋನ್ ಬ್ಯಾಗು, ಟಾಯ್ಲೆಟ್ ಕಿಟ್ಟು, ಆಮೇಲೆ ಚಿಕ್ಕದೊಂದು ಸೂಟ್ ಕೇಸು. ಬನ್ನಿ ವಾಶ್ರೂಮ್ ಹೆಂಗಿದೆ ನೋಡಿ. ಓಕೆ, ಸಿಂಪಲ್ ಆ್ಯಂಡ್ ಕ್ಯೂಟ್, ಇಟ್ಸ್ ನೈಸ್. ಬನ್ನಿ ರೂಮ್ ಚೆಕಿನ್ ಎಲ್ಲ ಆಯ್ತಲ್ಲ, ಒಂದ್ಸರಿ ಹೋಗಿ ನಮ್ಮ ದೊಡ್ಡಪ್ಪ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರ್ಕೋಣ ಬನ್ನಿ. ಯಾಕಂದ್ರೆ ಪಾಪ ಒಬ್ಬನೇ ಇರ್ತಾನೆ, ಅವ್ನಿಗೆ ಭಯ. ಯಾಕಂದರೆ ಯಾರಾದರೂ ಹೆಣ್ಮಕ್ಳು ಕಿಡ್ನ್ಯಾಪ್ ಮಾಡಿಬಿಟ್ರೆ ರಾಜಸ್ಥಾನಲ್ಲಿ ಇಟ್ಟಿದ್ದೀರಿ, ಬೇರೆ ಫ್ಯಾನ್ಸ್ ತುಂಬ ಜನ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಅಂತ. ಅವ್ನಿಗೆ ವೇರ್ ಇಸ್ ಮೈ ದೊಡ್ಡಪ್ಪ? ಪಾರ್ಕ್ ಮಾಡ್ತಾ ಇದ್ದಾನೆ ಗೈಸ್. ಬನ್ನಿ ಮತ್ತೆ ಅಲ್ಲಿಂದ ನಡ್ಕೊಂಡು ಇವ್ರೇನ್ಕೆ ಗಾಡಿ ಎಲ್ಲ ಹಾಕ್ಬೇಕು ಅಂತ ತೋರಿಸುತ್ತೆ. ಓ ಹಂಗ, ನಾನೇ ನಿಂಗೆ ಸೆಕ್ಯೂರಿಟಿ ಏನಾದರೂ ಬೇಕೇನೋ ಅಂತ. ಗೈಸ್ ಇವಾಗ ನಾವಿರೋದು ಈ ಹೋಟೆಲ್ನ ಟೆರೆಸ್ ಮೇಲೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ. ನನಗಂತೂ ಪರ್ಸನಲ್ ಆಗಿ ತುಂಬ ಇಷ್ಟ ಆಯಿತು ನೋಡಿ. ಸೊ ಗೈಸ್ ಇನ್ನೊಂದೇನಂದರೆ ಈ ಹೋಟೆಲ್ದು ಸ್ಪೆಷಾಲಿಟಿ, ಈ ಹೋಟೆಲ್ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಜೈಸಲ್ಮೇರ್ದು ಫೋರ್ಟ್ ಕಾಣಿಸುತ್ತೆ ನೋಡಿ. ಸೊ ಅದೇ ಫೋರ್ಟು ಸ್ವಲ್ಪ ದೂರ ಇದೆ ಅನಿಸುತ್ತೆ, ನಾನು ಫೋನಲ್ಲಿ ತೋರಿಸ್ತೀನಿ ನೋಡಿ.
ಬನ್ನಿ ಹೋಗೋಣ ಸರ್. ನೋಡಿ ಇದೊಂಥರ ರೆಟ್ರೋ ಸ್ಟೈಲ್ ಹೋಟೆಲ್ ಗೈಸ್. ಇದು ಏನು ಮಸ್ತಾಗಿದೆ ನೋಡಿ, ಡಿಫ್ರೆಂಟ್ ಆಗಿದೆ. ಏನಿದು ಮೋಷನ್ ಸೆನ್ಸರ್ ಎಲ್ಲ ಇದೆಯಾ ಇಲ್ಲಿ? ಬಂದಿದ ತಕ್ಷಣ ಲೈಟ್ ಆನ್ ಆಯ್ತದೆ. ಓಕೆ ಗೈಸ್, ಬನ್ನಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರ್ಬೇಕು ಏನು ಮಾಡ್ಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ ಹೋಗ್ಬೇಡಿ ಗೈಸ್. ಇನ್ನೊಂದೇನಂತ ಹೇಳಿದ್ರೆ, ಇಷ್ಟು ದಿನ ಬರೀ ಟ್ರಾವೆಲಿಂಗೇ ಆಗಿತ್ತು, ಎಲ್ಲೂ ಏನೂ ಇರಲಿಲ್ಲ, ಅಷ್ಟೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಯಾರನ್ನೂ ತೋರಿಸ್ತಿಲ್ಲ. ಈ ಎಕ್ಸ್ಪ್ಲೋರೇಷನ್ ಪೀರಿಯಡ್ ಆಫ್ ಟೈಮ್ ಏನಿತ್ತಲ್ಲ ಅದು ಇವತ್ತಿಗೆ ಇಲ್ಲಿ ಮುಗಿತಾ ಇದೆ. ಸೊ ನಾಳೆಯಿಂದ ಎಲ್ಲರೂ ಜೈಸಲ್ಮೇರ್ ಅಲ್ಲಿ ಸ್ಯಾಂಡ್ ಡ್ಯೂನ್ಸ್ ಕಡೆ ಹೊಟ್ಟಿದೀವಿ. ಎಲ್ಲಾ ತಾರ್ಗಳು ಬಂದು ನಾಳೆ ಸೆಟ್ಲ್ ಆಗುತ್ತೆ. 50+ ತಾರ್ ಇರುತ್ತೆ. 100ಕ್ಕೂ ಹೆಚ್ಚು ಜನ ಇರ್ತಾರೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಅಲ್ಲಿ ಬ್ಯಾಚುಲರ್ಸ್ ಅಂತ ಗೊತ್ತಿರೋರು ಒಂದು 5-6 ಜನ ಅಷ್ಟೇ. ನಾನು, ಈಶಾಂಕು, ಪ್ರೇಮ್ ಬ್ರೋ, ಇನ್ನೊಂದು ಸಣ್ಣ ಪುಟ್ಟವ್ರು ಅಷ್ಟೇ. ಮಿಕ್ತವ್ರೆ 2-3 ಫ್ಯಾಮಿಲಿ ಬರ್ತಾರಲ್ಲ, ಅವರೆಲ್ಲ ಅವ್ರ ಫ್ಯಾಮಿಲಿ ಜೊತೆ ಬಂದಿರ್ತಾರೆ. ಬನ್ನಿ, ಯಾರ್ಯಾರನ್ನ ಪರಿಚಯ ಆಗ್ತಾರೆ, ಯಾರ್ಯಾರು ಹೇಗಿರ್ತಾರೆ, ಯಾವ ತರ ಕಾರ್ ತಗೊಂಡ್ ಬಂದಿರ್ತಾರೆ, ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಎಲ್ಲ ತೋರಿಸ್ತೀನಿ ನಿಮಗೆ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯಾ.